ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೀತಲ್ಸ್ ಡ್ರೀಮ್ಸ್ ಕಿಚನ್. ನಾನು ಶೀತಲ್. ಇವತ್ತಿನ ವಿಡಿಯೋದಲ್ಲಿ ಕೋಕಮ್ ಜ್ಯೂಸ್ ಮನೆಯಲ್ಲಿ ಯಾವ ಥರ ಮಾಡುವುದಂತ ತೋರಿಸ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಕಲರ್ಫುಲ್ ಆಗಿದೆ. ಸೊ ಇದು ಯಾವುದು ಎಕ್ಸ್ಟ್ರಾ ಕಲರ್ ಹಾಕಿಲ್ಲ, ಕೇವಲ ಕೋಕಮ್ ಸಿರಪಿಂದ ಜ್ಯೂಸ್ ಮಾಡಿದ ಒಂದು ಜ್ಯೂಸ್ ಅಂತ ಹೇಳ್ತೀನಿ. ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಈಸಿಯಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಮಾಡ್ಬೋದು. ಸೊ ಕೋಕಮ್ ಜ್ಯೂಸ್ ಮಾಡಲಿಕ್ಕೆ ಮೊದಲನೇದಾಗಿ ನೀರು ಬೇಕು. ಸೊ ನಾನಿಲ್ಲಿ 2 ಗ್ಲಾಸ್ ನೀರು ತಗೊಂಡಿದ್ದೀನಿ ಮತ್ತು ಅರ್ಧ ಲಿಂಬು ಬೇಕು. ಸೊ ಲಿಂಬುವನ್ನು ಈ ಥರ ರೋಲ್ ಮಾಡೋದ್ರಿಂದ ಲಿಂಬು ಸಾಫ್ಟ್ ಆಗುತ್ತೆ. ಮತ್ತು ಈಗ ಇದನ್ನು ಲಿಂಬುವನ್ನು ಹೆಚ್ಕೊಂಡು 2 ಗ್ಲಾಸಿಗೆ ಅರ್ಧ ಲಿಂಬು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನು ಇಲ್ಲಿ ರಾಜ್ ಕೋಕಮ್ ಸಿರಪ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ. ಮನೆಯಲ್ಲಿ ಭಾಳ ವರ್ಷದಿಂದ ಈ ಒಂದು ಕೋಕಮ್ ಸಿರಪನ್ನು ಯೂಸ್ ಮಾಡಿ ನಾವು ಕೋಕಮ್ ಜ್ಯೂಸ್ ಮಾಡ್ತೀವಿ. ಮತ್ತು ಈ ಒಂದು ಕಂಪ್ನಿಯಿಂದ ಜ್ಯೂಸ್ ಮಾಡಿದರೆ ಕೋಕಮ್ ಜ್ಯೂಸ್ ಚೆನ್ನಾಗಿ ಬರುತ್ತೆ. ಸೊ ಕೋಕಮ್ ಜ್ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಥರ ಬಾಟ್ಲಿಯನ್ನು ಈ ಥರ ಶೇಕ್ ಮಾಡಿ ಕೋಕಮ್ ಸಿರಪ್ ಹಾಕ್ಕೊಳ್ಬೇಕು. ನಾನು ಇಲ್ಲಿ ಕೋಕಮ್ ಸಿರಪ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಕೋಕಮ್ ಸಿರಪನ್ನು ಕುಡಿದು ನೋಡಿ. ಸೊ ಉಪ್ಪು ಮತ್ತು ಕೋಕಮ್ ಸಿರಪ್ ಕಮ್ಮಿ ಆಗಿದ್ದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ಸೊ ನಾನು ಇಲ್ಲಿ ಹಾಕಿದ ಸಿರಪ್ ಕರೆಕ್ಟ್ ಆಗಿದೆ. ಸೊ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಸಕ್ಕರೆ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ಮಿಕ್ಸರ್ ಮಾಡಿ ಹಾಕೊಳ್ಳೋದ್ರಿಂದ ಸಕ್ಕರೆ ಬೇಗ ಕರಗುತ್ತೆ. ಈಗ ಇದನ್ನು ಸರ್ವಿಂಗ್ ಗ್ಲಾಸಿಗೆ ಹಾಕ್ಕೊಳ್ಳೋಣ. ನಾನು ಇಲ್ಲಿ ನಾರ್ಮಲ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೋಲ್ಡ್ ವಾಟರ್ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಕೋಕಮ್ ಜ್ಯೂಸನ್ನು ಈ ಒಂದು ಬೇಸಿಗೆ ರಜೆಯಲ್ಲಿ ಕುಡಿದ್ರೆ ದೇಹ ತಂಪಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಈಸಿಯಾಗಿ ಕೋಕಮ್ ಜ್ಯೂಸನ್ನು ಮಾಡಿ ನೋಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.